ನಮಸ್ಕಾರ, ನಾನು ನಿಮ್ಮ ಜ್ಯೋತಿಷ್ಯ ಮಿತ್ರ ಸಂತೋಷ್. ಈ ದಿನದ ವಿಷಯ, ನಮ್ಮಲ್ಲಿ ಸಫಲತೆ ಇರಬೇಕಾದರೆ ಯಾವ ಗ್ರಹಗಳು ಮುಖ್ಯವಾಗಿ ಕಾರಕ ಆಗಿರುವವು, ಯಾವ ಗ್ರಹಗಳು ನಮ್ಮಲ್ಲಿ ಓವರಾಲ್ ಗ್ರೋತನ್ನು ಕೊಡುವವು, ಯಾವ ಗ್ರಹಗಳು ಅನ್ನು ನಾವು ಬಲಪಡಿಸಿಕೊಂಡಾಗ ನಮಗೆ ಶ್ರೇಷ್ಠ ಸಫಲತೆ ಸಿಗುವುದು, ಯಾವ ಗ್ರಹಗಳ ದೋಷ ನಾವು ಕಳೆದುಕೊಂಡು ನಾವು ಸಫಲತೆಯನ್ನು ಬಹುಬೇಗ ಪಡೆಯಬಹುದು. ಕೋಟ್ಯಾಧಿಪತಿಗಳು, ಫಿಲ್ಮ್ ಸ್ಟಾರ್ಗಳು ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳು ಅಥವಾ ಯಾವುದೇ ರಂಗದಲ್ಲಿ ಹೆಸರುವಾಸಿ ಮಾಡಿರುವರು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಸ್ಥಾನದಲ್ಲಿರುವರು, ಅವರಲ್ಲಿ ಯಾವ ಗ್ರಹಗಳು ಇನ್ಫ್ಲುಯೆನ್ಸ್ ಮಾಡುತ್ತವೆ ಎಂದು ನಾವು ಈ ದಿನ ತಿಳಿಯೋಣ. ಸಫಲತೆಗಾಗಿ ಮುಖ್ಯ ಗ್ರಹಗಳು ಯಾವುವು ಸರಳವಾಗಿ ಈ ದಿನ ನಿಮಗೆ ತಿಳಿಸಿಕೊಡುತ್ತೇನೆ. ನಮ್ಮಲ್ಲಿ ಮುಖ್ಯವಾಗಿ ಗುರುಗ್ರಹ ಸರಿಯಾಗಿರಬೇಕು, ಗುರು ಬಲದಿಂದ ಇರಬೇಕು, ಗುರು ದೋಷದಿಂದ ಇರಬಾರದು. ಗುರು ಅಂದರೆ ಸಕ್ಸಸ್, ಗುರು ಅಂದರೆ ಫೈನಾನ್ಷಿಯಲ್ ಗೇನ್, ಗುರು ಅಂದರೆ ಫ್ಯಾಮಿಲಿ, ಗುರು ಅಂದರೆ ಜ್ಞಾನ, ಗುರು ಅಂದರೆ ವೈವಾಹಿಕ ಜೀವನ ಸುಖ, ಗುರು ಅಂದರೆ ಲಕ್, ಗುರು ಅಂದರೆ ಪ್ರಾರಬ್ಧ, ಗುರು ಅಂದರೆ ಪಾಸ್ಟ್ ಲೈಫ್, ಗುರು ಅಂದರೆ ಲಾಭ, ಗುರು ಅಂದರೆ ಕರ್ಮ. ಗುರು ಟೋಟಲ್ ಓವರಾಲ್ ನಮ್ಮ ಜನ್ಮಕುಂಡಲಿಯಲ್ಲಿ ಗುರು ಸರಿ ಇರಬೇಕಾಗುತ್ತೆ. ಗುರು ಯಾರಲ್ಲಿ ಸರಿಯಾಗಿರುತ್ತಾನೆ ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ 100ಕ್ಕೆ 100. ಗುರು ಸರಿ ಇರದೇ ಹೋದಾಗ ನಮ್ಮಲ್ಲಿ ಸಕ್ಸಸ್ ಇರೋದಿಲ್ಲ, ನಮ್ಮಲ್ಲಿ ನೇಮ್ ಫೇಮ್ ಇರೋದಿಲ್ಲ, ನಮ್ಮಲ್ಲಿ ಫೇಮಸ್ ಪರ್ಸನಾಲಿಟಿ ಇರೋದಿಲ್ಲ, ನಮ್ಮಲ್ಲಿ ಯಾವುದೇ ರೀತಿಯ ಸುಖ ಅನ್ಬೋದು ಅಥವಾ ಯಾವುದೇ ರೀತಿಯ ಗೇನ್ ಇರುವುದಿಲ್ಲ. ಗುರು ನಮ್ಮಲ್ಲಿ ಬಲ ಇರಬೇಕಾಗುತ್ತದೆ, ಗುರು ದೋಷದಲ್ಲಿ ಇರಬಾರ್ದು. ಗುರು ದೋಷದಲ್ಲಿದ್ದಾಗ ಲಾಸ್ ಆಗ್ಬೋದು ಅಥವಾ ಯಾವುದೇ ಕೆಲಸ ಮಾಡಿದಾಗ ಅದರಲ್ಲಿ ಫಲ ಸಿಗದೇ ಇರ್ಬೋದು ಅಥವಾ ರಿಪಿಟೇಟಿವ್ ಕೆಲಸದಲ್ಲಿ ನಾವು ತೊಡಗಿರುತ್ತೆ. ಗುರು ಅಂದರೆ ಡಿಸಿಷನ್ ಮೇಕರ್, ನಾವು ತಗೊಳ್ಳುವ ಡಿಸಿಷನ್ಗೆ ಕಾರಕ ಗುರು. ಹಾಗಾಗಿ ಗುರು ಜ್ಞಾನಕಾರಕ, ಪರಿಮಾರ್ಜಿತ ಜ್ಞಾನ ಎಂದು ನಾವು ಗುರುವಿಗೆ ಹೇಳುತ್ತೇವೆ. ನಾವು ನಮ್ಮ ಜೀವನದಲ್ಲಿ ಸಫಲತೆ ನಮ್ಮ ಜ್ಞಾನದ ಮೂಲಕ ಇರುತ್ತದೆ. ಜ್ಞಾನವು ಫೈನಾನ್ಷಿಯಲ್ ಗೇನ್ಗಿಂತ ಶ್ರೇಷ್ಠ ಅಥವಾ ಜ್ಞಾನವು ಸಕ್ಸಸ್ಗಳ ಲಿಸ್ಟ್ನಲ್ಲಿ ಮೊದಲನೇ ಸ್ಥಾನ. ಹಾಗಾಗಿ ಜ್ಞಾನಕ್ಕೆ ಬೆಲೆ ಇರುತ್ತದೆ. ಜ್ಞಾನವನ್ನು ಹೆಚ್ಚಿಸಿಕೊಂಡು ನಮ್ಮಲ್ಲಿ ನಾವು ಸಫಲತೆಯನ್ನು ಬಹುಬೇಗ ಕಾಣಬಹುದು. ಜ್ಞಾನಿಯು ಎಷ್ಟೋ ಜನರ ಮಧ್ಯೆ ಕುಳಿತರೂ ಕೂಡ ಗುರುತಿಸಿಕೊಳ್ಳುತ್ತೆ. ಜ್ಞಾನಿಯು ಅಥವಾ ಜ್ಞಾನದಿಂದ ಕೂಡಿದ ವ್ಯಕ್ತಿ ಅಥವಾ ಜ್ಞಾನಿಯು ಕೇವಲ ಸೀಮಿತ ಅವಧಿಗೆ ಹೆಸರುವಾಸಿಯಾಗಿರುವುದಿಲ್ಲ, ಜ್ಞಾನಿಯು ಜಗತ್ತಿಗೆ ಹೆಸರುವಾಸಿಯಾಗಿರುತ್ತೆ. ರಿಚ್ ಪರ್ಸನಾಲಿಟಿ ಅಥವಾ ರಿಚ್ ಇದ್ದವರು ಅಥವಾ ಶ್ರೀಮಂತ ಇದ್ದವರು ಆ ಏರಿಯಾದಲ್ಲಿ ಮಾತ್ರ ಗುರುತಿಸಿಕೊಳ್ಳುತ್ತಾರೆ. ಜ್ಞಾನಿಯು ಜಗತ್ತಿಗೆ ಗುರುತಿಸಿಕೊಳ್ಳುತ್ತಾನೆ ಅಥವಾ ಜಗತ್ತೇ ಅವನನ್ನು ಗುರುತಿಸುತ್ತದೆ. ಹಾಗಾಗಿ ಜ್ಞಾನ ಬಲದಿಂದ ನಾವು ಜಗತ್ತನ್ನೇ ಗೆಲ್ಲಬಹುದು. ಗುರು ಅಂದರೆ ಜ್ಞಾನ, ಜ್ಞಾನ ಅಂದರೆ ಸಕ್ಸಸ್ ಅಂದರೆ ನೇಮ್ ಫೇಮ್, ಸಕ್ಸಸ್ ಅಂದರೆ ವೈವಾಹಿಕ ಸುಖ, ಮಕ್ಕಳು, ಎಲ್ಲದಕ್ಕೂ ಕಾರಕ ಗುರು. ಹಾಗಾಗಿ ಗುರುವಿನಿಂದ ಸಕ್ಸಸ್ ನಿಯಂತ್ರಣದಲ್ಲಿರುತ್ತದೆ. ಹಾಗಾಗಿ ಗುರುವಿನ ಬಲವನ್ನು ಹೆಚ್ಚಿಸಿಕೊಳ್ಳಿ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಗುರು ಯಾವಾಗ ನಮ್ಮಲ್ಲಿ ವೃದ್ಧಿಸುವನು ಎಂದರೆ ನಾವು ಗುರು ಹಿರಿಯರ ಮಾರ್ಗದರ್ಶನದಂತೆ ನಡೆದಾಗ ನಮ್ಮಲ್ಲಿ ಸಕ್ಸಸ್ ರೇಟ್ ಹೆಚ್ಚಾಗಿರುತ್ತದೆ. ಟೀಚರ್ಸ್ಗಳೊಂದಿಗೆ ನಾವು ಹೆಚ್ಚು ಇದ್ದಾಗ ಅಥವಾ ನಮ್ಮ ಬಾಸ್ ಆಗಿರ್ಬೋದು ಅವರೊಂದಿಗೆ ನಾವು ಇದ್ದಾಗ ನಮ್ಮಲ್ಲಿ ಸಕ್ಸಸ್ ರೇಷಿಯೋ ಹೆಚ್ಚಾಗಿರುತ್ತೆ. ಆಧ್ಯಾತ್ಮದಲ್ಲಿ ನಾವು ತೊಡಗಿದ್ದಾಗ ನಮ್ಮಲ್ಲಿ ಜ್ಞಾನ ಪರಿಪೂರ್ಣತೆಗೊಳ್ಳುತ್ತದೆ. ಆಧ್ಯಾತ್ಮಿಕ ಜ್ಞಾನ ಯಾರಲ್ಲಿ ಇರುತ್ತದೆ ಅವರಲ್ಲಿ ಪರಿಪೂರ್ಣ ಜ್ಞಾನ ಇರುತ್ತದೆ. ಮಟೀರಿಯಲಿಸ್ಟಿಕ್ ಜ್ಞಾನದಲ್ಲಿ ನಾವು ತೊಡಗಿದಾಗ ನಮಗೆ ಫೇಲ್ಯೂರ್ ಆಗೋದು ಖಂಡಿತ. ಹಾಗಾಗಿ ಜ್ಞಾನ, ಲಕ್, ಅದೇ ರೀತಿ ಗುರು ಇಂಪ್ರೂವ್ ಆಗೋದು ಧಾರ್ಮಿಕ ಕೆಲಸಗಳಲ್ಲಿ ಅಥವಾ ಧರ್ಮಗ್ರಂಥಗಳನ್ನು ನಾವು ಅಭ್ಯಾಸ ಮಾಡಿದಾಗ, ಧರ್ಮದಂತೆ ನಾವು ನಡೆದುಕೊಂಡಾಗ. ಗುರು ಅಂದರೆ ಆನೆಸ್ಟ್, ಗುರು ಅಂದರೆ ರಿಯಲಿಸ್ಟಿಕ್, ಟ್ರೂತ್ ಆ್ಯಂಡ್ ರಿಯಾಲಿಟಿ ಕಾರಕ ಗುರು. ಹಾಗಾಗಿ ಗುರು ದೇವರನ್ನು ನಮಗೆ ಪರಿಚಯಿಸೋನೇ ಗುರು. ಹಾಗಾಗಿ ತಾಯಿಯು ನಮ್ಮ ಮೊದಲ ಗುರು. ತಾಯಿಯ ಸೇವೆ ಮಾಡೋದನ್ನು ಕೂಡ ಗುರು ಬಲಗೊಳ್ಳುತ್ತಾನೆ, ಚಂದ್ರನು ಕೂಡ ಬಲಗೊಳ್ಳುತ್ತಾನೆ. ಹಾಗಾಗಿ ತಂದೆ ತಾಯಿ ಆಶೀರ್ವಾದ ನಮಗೆ ಇರಬೇಕಾಗುತ್ತೆ ಪ್ರತಿ ಕಾರ್ಯದಲ್ಲಿ. ಹಾಗಾಗಿ ಹಿಂದೆ ಗುರು ಮುಂದೆ ಗುರಿ ಇರಬೇಕಾಗುತ್ತದೆ. ಗುರು ಬಲ ಹೆಚ್ಚಿಸಿಕೊಳ್ಳಬೇಕು. ಗುರು ಅಂದರೆ ಶ್ರೇಷ್ಠ, ಗುರು ಅಂದರೆ
ಎಂಡ್ಲೆಸ್ ಲರ್ನಿಂಗ್. ಗುರು ಅಂದರೆ ನಮ್ಮಲ್ಲಿ ಜೀವಕ್ಕೆ ಕಾರಕ ಗುರು. ಹಾಗಾಗಿ ಗುರು ಅಂದರೆ ನಮ್ಮ ಉಸಿರಾಟ, ಗುರು ಅಂದರೆ ನಮ್ಮ ಪ್ರತಿ ಸೆಲ್ಗಳ ಆರೋಗ್ಯ. ಹಾಗಾಗಿ ಗುರು ಬಲ ಇರಬೇಕಾಗುತ್ತದೆ. ಗುರು ಇದ್ದರೆ ನಮ್ಮಲ್ಲಿ ಉತ್ಸಾಹ. ಹಾಗಾಗಿ ಗುರು ಬಲ ಇರಬೇಕು, ಗುರು ಗ್ರಹ ಸ್ಟ್ರಾಂಗ್ ಇರಬೇಕು. ಎರಡನೇದು ಚಂದ್ರ. ಪ್ರತಿ ಕೆಲಸಗಳಲ್ಲಿ ಮನಸ್ಸಿನ ಸ್ಥಿತಿ ಸರಿಯಾಗಿರಬೇಕಾಗುತ್ತೆ. ಮನಸ್ಸು ನಿಯಂತ್ರಣದಲ್ಲಿ ಇರಬೇಕಾಗುತ್ತದೆ. ಮನಸ್ಸು ಕೂಲಾಗಿರಬೇಕಾಗುತ್ತೆ. ಮನಸ್ಸು ಉತ್ಸಾಹದಿಂದ ಇರಬೇಕಾಗುತ್ತದೆ. ಹಾಗಾಗಿ ನಮ್ಮಲ್ಲಿ ಮನಸ್ಸಿದ್ದರೆ ಮಾರ್ಗ ಎಂದು ನಾವು ಹೇಳುತ್ತೇವೆ. ಮನಸ್ಸಿಗೆ ಕಾರಕ ಚಂದ್ರ. ಚಂದ್ರ ಸರಿ ಇರದೇ ಹೋದಾಗ ನಮ್ಮಲ್ಲಿ ಮನಸ್ಥಿತಿ ಸರಿ ಇರೋದಿಲ್ಲ. ಮನಸ್ಸು ಸರಿ ಇಲ್ಲದಾಗ ನಾವು ತಗೊಳ್ಳುವ ಡಿಸಿಷನ್ಗಳಲ್ಲಿ ಇದು ಪರಿಣಾಮವನ್ನು ಉಂಟು ಮಾಡಿ ನಾವು ಮಾಡುವ ಕೆಲಸಗಳಲ್ಲಿ ವಿಫಲತೆಯನ್ನು ಕೊಡುತ್ತದೆ. ಹಾಗಾಗಿ ಮನಸ್ಸಿಗೆ ಕಾರಕ ಚಂದ್ರ. ಸೊ ಚಂದ್ರನನ್ನು ಬಲ ನಾವು ಪಡಿಸಿಕೊಳ್ಳಬೇಕು. ಚಂದ್ರ ಅಸ್ತ, ಮೃತ, ನೀಚ ಅಥವಾ ಶತ್ರು ರಾಶಿಗಳಲ್ಲಿರಬಾರ್ದು. 6, 8, 12ರಲ್ಲಿರಬಾರ್ದು. ಅಥವಾ 6, 8, 12ನೇ ಮನೆ ಗ್ರಹಗಳಿಂದ ಯುತಿ ದೃಷ್ಟಿಯಲ್ಲಿರಬಾರ್ದು. ಪಾಪ ಗ್ರಹಗಳಿಂದ ಯುತಿ ದೃಷ್ಟಿಯಲ್ಲಿರಬಾರ್ದು. ಚಂದ್ರ ಒಬ್ಬನೇ ಕುಳಿತಿರಬಾರ್ದು. ಚಂದ್ರ ಕೆಮ್ಮಂದ್ರುಮ ದೋಷ ಮಾಡಿರಬಾರ್ದು. ಚಂದ್ರ ಗುರುವಿನೊಂದಿಗೆ ಷಡಾಷ್ಟಕ ದೋಷದಲ್ಲಿ ಇರಬಾರ್ದು. ಚಂದ್ರ ಸೂರ್ಯನೊಂದಿಗೆ ಕೂಡಿ ಅಮಾವಾಸ್ಯೆ ದೋಷದಲ್ಲಿ ಇರಬಾರ್ದು. ಚಂದ್ರ ಪಕ್ಷ ಬಲದಲ್ಲಿರಬೇಕು. ಚಂದ್ರನಿಗೆ ಶುಭ ಗ್ರಹಗಳ ದೃಷ್ಟಿ ಹೆಚ್ಚು ಇರಬೇಕು. ವಿಶೇಷವಾಗಿ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಇರಬೇಕು. ಅಥವಾ ಚಂದ್ರ ಗುರು ಕೇಂದ್ರ ಅಥವಾ ತ್ರಿಕೋನಗಳಲ್ಲಿರಬೇಕು. ಚಂದ್ರಗ್ರಹ ಎಷ್ಟು ನಮ್ಮಲ್ಲಿ ಬಲ ಇರ್ತದೆ, ಆಗ ನಮ್ಮಲ್ಲಿ ಸಕ್ಸಸ್ ರೇಷಿಯೋ ಇನ್ನೂ ಹೆಚ್ಚಾಗಿರುತ್ತೆ. ಇದು ಎರಡನೇ ಗ್ರಹ. ಅದೇ ರೀತಿ ಆತ್ಮವಿಶ್ವಾಸನೂ ಕೂಡ ನಮ್ಮಲ್ಲಿ ಸರಿಯಾಗಿರಬೇಕಾಗುತ್ತದೆ. ಹಾಗಾಗಿ ಮುಖ್ಯ ಆತ್ಮವಿಶ್ವಾಸ ನಮ್ಮಲ್ಲಿ ಡೆವಲಪ್ ಆಗುವುದೇ ಸೂರ್ಯನಿಂದ, ಸೂರ್ಯಗ್ರಹನಿಂದ. ಹಾಗಾಗಿ ಆತ್ಮವಿಶ್ವಾಸ ಇಲ್ಲದೆ ಹೋದಾಗ ನಮ್ಮಲ್ಲಿ ನಾವು ಬದುಕಿದ್ದು ವೇಸ್ಟ್. ಹಾಗಾಗಿ ಆತ್ಮವಿಶ್ವಾಸದಿಂದ ನಾವು ಇಡೀ ಜಗತ್ತನ್ನೇ ಗೆಲ್ಲಬಹುದು. ಹಾಗಾಗಿ ಆತ್ಮಬಲ ನಮ್ಮಲ್ಲಿ ಇರಬೇಕಾಗುತ್ತದೆ. ಹೀಗಾಗಿ ಸೂರ್ಯ ನಮ್ಮಲ್ಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ಸೂರ್ಯ ಗ್ರಹಣ ದೋಷದಲ್ಲಿ ಇರಬಾರ್ದು. ಅದೇ ರೀತಿ ಚಂದ್ರನು ಕೂಡ ಗ್ರಹಣ ದೋಷದಲ್ಲಿ ಇರಬಾರ್ದು. ಸೂರ್ಯ ಚಂದ್ರನಿಗೆ ಶನಿಯ ದೃಷ್ಟಿ ಇರಬಾರ್ದು. ರಾಹುಕೇತುವಿನ ದೃಷ್ಟಿ ಕೂಡ ಇರಬಾರ್ದು. ಸೂರ್ಯನಿಗೆ ಶುಕ್ರನ ಯುತಿ ಇರಬಾರ್ದು ಅಥವಾ ದೃಷ್ಟಿನೂ ಇರಬಾರ್ದು. ಸೂರ್ಯಚಂದ್ರ ಕೂಡಿ ಇರಬಾರ್ದು ಅಥವಾ ಒಂದೇ ಮನೆಯಲ್ಲಿ ಇರಬಾರ್ದು. ಸೂರ್ಯನ ತತ್ವ ಅಗ್ನಿ, ಚಂದ್ರನ ತತ್ವ ನೀರು ಅಥವಾ ಜಲ. ಹಾಗಾಗಿ ತತ್ವಗಳು ಬದಲಾವಣೆ ಆಗುತ್ತದೆ. ಸೂರ್ಯ ಸರಿಯಾಗಿರಬೇಕಾಗುತ್ತದೆ. ಇದು ಮೂರನೇ. ನಾಲ್ಕನೇ ಗ್ರಹ ನಾವು ಮಾಡುವ ಯಾವುದೇ ಕರ್ಮಗಳಿಗೆ ಕಾರಕ ಶನಿ. ಅದೇ ರೀತಿ ಶನಿ ಗ್ರಹ ಕೂಡ ನಮ್ಮಲ್ಲಿ ಸರಿಯಾಗಿರಬೇಕಾಗುತ್ತದೆ. ಶನಿ ಗ್ರಹ ಕರ್ಮಕಾರಕ ಗ್ರಹ ಆಗಿರೋದರಿಂದ ನಾವು ಮಾಡುವ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸಫಲತೆಗಾಗಿ ನಮ್ಮಲ್ಲಿ ಶನಿ ಗ್ರಹ ಸರಿಯಾಗಿರಬಹುದು. ಶನಿ ಗ್ರಹ ಪ್ರಾರಬ್ಧ ಕರ್ಮ ನಮ್ಮಲ್ಲಿ ಪ್ರಾರಬ್ಧ ಕರ್ಮದ ಫಲಕಾರಕ ಗ್ರಹ ಆಗಿರೋದ್ರಿಂದ ನಾವು ಒಳ್ಳೆಯ ಕೆಲಸ ಮಾಡಿದಾಗ ಈ ಜೀವನದಲ್ಲಿ ಒಳ್ಳೆಯ ಸುಖವನ್ನು ಪಡೆಯುತ್ತೇವೆ. ನಮ್ಮ ಕರ್ಮ ಸರಿ ಇರದೇ ಹೋದಾಗ ಗತ ಜನ್ಮದಲ್ಲಿ ಈ ಜನ್ಮದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸುತ್ತೇವೆ. ಹಾಗಾಗಿ ಕರ್ಮ ನಾವು ದಿನನಿತ್ಯ ಸರಿಯಾಗಿ ಮಾಡಿಕೊಂಡು ಹೋಗಬೇಕಾಗುತ್ತದೆ. ಯಾವುದೇ ರೀತಿಯ ಧಾರ್ಮಿಕ ಕೆಲಸಗಳಲ್ಲಿ ನಾವು ತೊಡಗಿದಾಗ ನಮ್ಮಲ್ಲಿ ಶನಿ ಗ್ರಹ ಕೆಡುವುದು. ಅನೈತಿಕ ಕೆಲಸಗಳಲ್ಲಿ ತೊಡಗಿದಾಗ ಕೂಡ ಶನಿ ಗ್ರಹ ನಮ್ಮಲ್ಲಿ ಒಳ್ಳೆಯ ಪರಿಣಾಮವನ್ನು ಕೊಡುವುದಿಲ್ಲ. ಶನಿ ನ್ಯಾಯ ಪ್ರಿಯ ಗ್ರಹ ಆಗಿರೋದ್ರಿಂದ ನಾವು ನ್ಯಾಯ ಮಾರ್ಗದಲ್ಲಿ ಹೋದಾಗ ನಮ್ಮಿಂದ 4 ಜನರಿಗೆ ಅನುಕೂಲವಾದಾಗ ನಮಗೆ ಈ ಜನ್ಮದಲ್ಲಿ ಅಥವಾ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮುಂದಿನ ಜನ್ಮದಲ್ಲಿ ನಮಗೆ ಸುಖ ಕಂಡುಬರುವುದು. ಶನಿ ಕರ್ಮಕಾರಕ ಗ್ರಹ ಆಗಿರುವುದರಿಂದ ಶನಿ ಗ್ರಹ ನಾವು ಬಲಪಡಿಸಿಕೊಳ್ಳಬೇಕು. ಶನಿ ಗ್ರಹವನ್ನು ನಾವು ದೋಷಯುಕ್ತವನ್ನು ಆಗಿ ಮಾಡಿಕೊಳ್ಳಬಾರದು. ಶನಿ ಗ್ರಹ ಯಾರಲ್ಲಿ ಸರಿಯಾಗಿರುತ್ತದೆ ಅವರು ಈ ದಿನಮಾನಗಳಲ್ಲಿ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಾಗಿರಲಿ ಅಥವಾ ಯಾವುದೇ ರೀತಿಯ ಕೆಲಸಗಳಲ್ಲಿ ಸಫಲತೆಗಾಗಿ ಪರ್ಮನೆಂಟ್ ಸಫಲತೆ ಕೊಡುವ ಗ್ರಹಗಳಲ್ಲಿ ಶನಿ ಗ್ರಹ ಒಂದಾಗಿದೆ. ಅವರ ಪುಣ್ಯ ಪ್ರಭಾವದಿಂದ ಈ ಜನ್ಮದಲ್ಲಿ ಅವರಿಗೆ ಒಳ್ಳೆಯ ಸುಖಮಯ ಜೀವನ ಸಿಕ್ಕಿರುತ್ತದೆ. ಹಾಗಾಗಿ ಶನಿ ಗ್ರಹ ನಮ್ಮಲ್ಲಿ ದಂಡಾಧಿಕಾರಿ ಗ್ರಹ ಎಂದು ನಾವು ಕರೆಯುತ್ತೇವೆ. ಶನಿ ಗ್ರಹ ನಮ್ಮಲ್ಲಿ ಕರ್ಮ ಫಲಗಳ ಅನುಸಾರವಾಗಿ
ಪಾಪ ಕರ್ಮದಲ್ಲಿ ಇದ್ದಾಗ ಪಾಪ ಪ್ರಭಾವದಲ್ಲಿದ್ದಾಗ ಪುಣ್ಯ ಫಲವನ್ನು ಕೊಡುವ ಗ್ರಹ ಆಗಿರುತ್ತದೆ. ಹೀಗಾಗಿ ಇದು ನಮ್ಮ ಪ್ರಾರಬ್ಧ ಅಥವಾ ಸಂಚಿತ ಕರ್ಮ, ಕ್ರಿಯಾಮಾನ ಕರ್ಮ ಇವುಗಳ ಲೆಕ್ಕಾಚಾರದಂತೆ ರಿಸಲ್ಟ್ ಕೊಡುವ ಗ್ರಹ ಆಗಿರೋದ್ರಿಂದ ಶನಿ ಗ್ರಹವನ್ನು ನಾವು ಶುಭ ಗ್ರಹವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕು. ನಮಗೆ ಕಷ್ಟ ಬಂದಾಗ ಅದಕ್ಕೆ ಮುಖ್ಯ ಕಾರಕ ಗ್ರಹ ಶನಿ ಆಗಿರೋದ್ರಿಂದ ಶನಿ ಗ್ರಹ ದೋಷವನ್ನು ಕೂಡ ನಾವು ನಿವಾರಿಸಿಕೊಂಡು ಅಥವಾ ಶನಿ ಗ್ರಹದ ದೋಷವನ್ನು ರೆಮಿಡಿ ಮಾಡಿಕೊಂಡು ನಾವು ಒಳ್ಳೆಯ ಫಲವನ್ನು ಪಡೆಯಬಹುದು. ರಾಹು ಇದು ಬೂಸ್ಟರ್ ಗ್ರಹ ಆಗಿದ್ದು ಯಾವುದೇ ರೀತಿಯ ಬೂಸ್ಟ್ ಅಥವಾ ಯಾವುದೇ ರೀತಿಯ ಕೆಲಸಗಳಲ್ಲಿ ಅಥವಾ ಯಾವುದೇ ರೀತಿಯ ಪರಿಣಾಮ ಕೊಡುವಲ್ಲಿ ಇದು ಬೂಸ್ಟರ್ ಆಗಿ ಸಹಾಯ ಮಾಡುತ್ತದೆ. ಒಳ್ಳೆಯ ಕೆಲಸಗಳಲ್ಲಿ ಬೂಸ್ಟರ್ ಆದಾಗ ನಾವು ಒಳ್ಳೆಯದಾಗಿರುತ್ತದೆ. ಕೆಟ್ಟ ಕರ್ಮಗಳಲ್ಲಿ ಹೆಸರು ಆದಾಗ ಅಲ್ಲಿ ರಾಹುವಿನ ಪ್ರಭಾವ ಇದೆ ಎಂದು ನಾವು ತಿಳಿದುಕೊಳ್ಳಬೇಕು. ರಾಹು ಕೇತುಗಳು ಶನಿ ಗ್ರಹದ ಅಧಿಕಾರಿಗಳು ಆಗಿರೋದ್ರಿಂದ ಶನಿ ಗ್ರಹ ದಂಡಾಧಿಕಾರಿ ಅಥವಾ ಜಡ್ಜ್ ಆಗಿರುತ್ತಾನೆ. ರಾಹು ಕೇತು ಗ್ರಹಗಳು ಪೊಲೀಸರು ಅಥವಾ ಸೇನಾಧಿಕಾರಿಗಳು ಆಗಿರುತ್ತಾರೆ. ಹಾಗಾಗಿ ರಾಹು ಕೇತುಗಳು ಶನಿ ಗ್ರಹದ ನಿಯಂತ್ರಣದಲ್ಲಿ ಇರುತ್ತವೆ. ಹಾಗಾಗಿ ಶನಿ ಗ್ರಹವನ್ನು ಸರಿಪಡಿಸಿಕೊಂಡಾಗ ರಾಹುಕೇತುಗಳ ದೋಷಗಳು ನಮಗೆ ಅಷ್ಟೊಂದು ಬರುವುದಿಲ್ಲ. ಹಾಗಾಗಿ ರಾಹುಕೇತುಗಳು ನಮಗೆ ಯಾವುದೇ ರೀತಿಯ ಕಷ್ಟ ಕೊಡುವಲ್ಲಿ ಮುಖ್ಯ ಗ್ರಹಗಳು ಆಗಿರುತ್ತವೆ. ಸುಖ ಕೊಡುವಲ್ಲಿಯೂ ಕೂಡ ಮುಖ್ಯ ಗ್ರಹಗಳಾಗಿರುತ್ತವೆ. ಸುಖ ಕೊಡುವಾಗ ಈ ಗ್ರಹಗಳಷ್ಟು ಸುಖ ಬೇರೆ ಯಾವ ಗ್ರಹ ಕೊಡುವುದಿಲ್ಲ. ಕಷ್ಟಗಳು ಕೊಡುವಾಗ ಈ ಗ್ರಹಗಳಷ್ಟು ಕಷ್ಟಗಳು ಬೇರೆ ಯಾವ ಗ್ರಹಗಳು ಕೊಡುವುದಿಲ್ಲ. ಹಾಗಾಗಿ ರಾಹು ಕೇತು ಗ್ರಹಗಳು ನಮಗೆ ಸರಿ ಇರಬೇಕಾಗುತ್ತದೆ. ರಾಹು ಸರಿ ಇದ್ದಾಗ ಅವನು ಈ ಕಲಿಯುಗದಲ್ಲಿ ಸಕ್ಸಸ್ಫುಲ್ ಮನುಷ್ಯನಾಗಿ ಹೊರಬೀಳುತ್ತಾನೆ. ರಾಹು ವಿಶೇಷವಾಗಿ ಯಾರಲ್ಲಿ ಸರಿಯಾಗಿರುತ್ತದೆ ಅವರು ಈ ಜನ್ಮದಲ್ಲಿ ಸುಖಮಯ ಜೀವನವನ್ನು ಅನುಭವಿಸುತ್ತಾರೆ. ಅದೇ ರೀತಿ ಯಾವುದೇ ರೀತಿಯ ಫೀಲ್ಡ್ನಲ್ಲಿ ಹೆಸರುವಾಸಿಯಾಗಿರುತ್ತಾರೆ ಅಥವಾ ಅರ್ನಿಂಗ್ಸ್ನಲ್ಲಿ ಕೂಡ ಟಾಪ್ ಪೊಸಿಷನ್ನಲ್ಲಿ ಇರುತ್ತಾರೆ. ರಾಹು ಟೆಕ್ನಿಕಲ್ ಗ್ರಹ ಆಗಿರೋದ್ರಿಂದ ಇವರಲ್ಲಿ ಟೆಕ್ನಿಕಲ್ ನಾಲೆಜ್ಗಳು ಕೂಡ ಹೆಚ್ಚಾಗಿ ಇರುತ್ತದೆ. ಕೇತು ಯಾರಲ್ಲಿ ಸರಿಯಾಗಿರುವುದಿಲ್ಲ ಅವರ ಜೀವನ ನರಕಕ್ಕೆ ಸಮಾನವಾಗಿರ್ತದೆ. ಯಾಕೆಂದರೆ ಕೇತು ಜ್ಞಾನಕಾರಕ ಗ್ರಹ ಆಗಿರೋದ್ರಿಂದ ಗುರುವಿನಿಗಿಂತ ಹೆಚ್ಚು. ಯಾಕೆಂದರೆ ಕೇತು ಗುರುವಿನ ಶಿಷ್ಯ. ಹಾಗಾಗಿ ಶಿಷ್ಯರು ಗುರುವಿನಿಗಿಂತ ಜ್ಞಾನದಲ್ಲಿ ಹೆಸರುವಾಸಿಯಾಗಿರುತ್ತದೆ. ಕೇತು ಗ್ರಹ ಮೋಕ್ಷಕಾರಕ ಗ್ರಹ ಆಗಿರೋದ್ರಿಂದ ಕೇತು ಗ್ರಹ ಮೋಕ್ಷ ಮಾರ್ಗದಲ್ಲಿ ನಮಗೆ ಅನುಕೂಲಕರವಾಗಿರುತ್ತದೆ. ಮೋಕ್ಷ ಅಂದರೆ ಜನನ ಮರಣಗಳ ಎಂಡ್. ಹಾಗಾಗಿ ಮೋಕ್ಷಕ್ಕೆ ಯಾರು ಬಯಸುತ್ತಾರೆ ಅವರಲ್ಲಿ ಜ್ಞಾನ ಅಪಾರ ಇದೆ ಎಂದು ನಾವು ತಿಳಿದುಕೊಳ್ಳಬೇಕು. ಜ್ಞಾನ ಇದ್ದಾಗ ಮಾತ್ರ ಮೋಕ್ಷದ ಬಗ್ಗೆ ಮನುಷ್ಯ ಮಾತನಾಡುತ್ತಾನೆ. ಹಾಗಾಗಿ ಕೇತು ಜ್ಞಾನಕಾರಕ ಗ್ರಹ ಆಗಿರೋದರಿಂದ ಕೇತು ಅವರಲ್ಲಿ ಅಥವಾ ನಮ್ಮಲ್ಲಿ ಸರಿ ಇರಬೇಕಾಗುತ್ತದೆ. ಕೇತು ಸರಿ ಇರದೇ ಹೋದಾಗ ನಾವು ಮಾಡುವ ಕೆಲಸಗಳಲ್ಲಿ ಕಟ್ ಇರುತ್ತದೆ. ಯಾವುದೇ ರೀತಿಯ ಟ್ರಬಲ್ ಬರೋದು ಕೇತು ಗ್ರಹನಿಂದ. ಯಾವುದೇ ರೀತಿಯಲ್ಲಿ ವಿರಕ್ತಿ ಬರೋದು ಕೇತು ಗ್ರಹನಿಂದ. ಯಾವುದೇ ರೀತಿಯ ದೂರ ಮಾಡೋದು ಕೇತು ಗ್ರಹನಿಂದ. ಹಾಗಾಗಿ ಸಾಧು ಸನ್ಯಾಸಿಗಳಲ್ಲಿ ಕೇತು ಗ್ರಹ ಒಳ್ಳೆಯ ಪರಿಣಾಮವನ್ನು ಕೊಡುತ್ತದೆ. ಅದೇ ರೀತಿ ಜ್ಞಾನ ಹೆಚ್ಚಾದಾಗ ನಮ್ಮಲ್ಲಿ ಸಫಲತೆ ಕೂಡ ಪ್ರಮಾಣ ಹೆಚ್ಚಾಗುತ್ತದೆ. ಹಾಗಾಗಿ ಈಗಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಟೆಕ್ನಾಲಜಿಕಲ್ ಕಂಪನಿಗಳು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೇಸ್ಗಳಾಗಿದ್ದು ಆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ರಿಲೇಟೆಡ್ ಕಂಪನಿಗಳು ಟಾಪ್ 10 ಕಂಪನಿಗಳಾಗಿದ್ದು ನೀವು ನೋಡ್ತಾ ಇರ್ಬೋದು. ಆ್ಯಪಲ್ ಆಗಿರ್ಬೋದು, ಟೆಸ್ಲಾ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು. ಯಾವುದೇ ರೀತಿಯ ಟೆಕ್ನಾಲಜಿಗಳಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೇಕಾಗುತ್ತದೆ. ಹಾಗಾಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕಾರಕ ಗ್ರಹ ಕೇತು ಸರಿ ಇದ್ದಾಗ ಮಾತ್ರ ಅವರು ಸಫಲತೆಯನ್ನು ಬಹುಬೇಗ ಕಾಣುತ್ತಾರೆ. ಅದೇ ರೀತಿ ಕೇತು ಸರಿ ಇರಬೇಕಾಗುತ್ತದೆ. ಕೇತು ಇಲ್ಲದೆ ಹೋದಾಗ ಅವರಲ್ಲಿ ಸಫಲತೆ ಅಷ್ಟೊಂದು ಇರುವುದಿಲ್ಲ. ಹಾಗಾಗಿ ಕೇತು ಗ್ರಹದ ನಾವು ಅಡ್ಡ ಪರಿಣಾಮವನ್ನು ದೂರ ಮಾಡಲು ಅದರ ರೆಮಿಡಿ ಕೂಡ ನಾವು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಸಫಲತೆಯನ್ನು ನಾವು ಕಾಣಬಹುದು. ಬುದ್ಧಿಗೆ ಕಾರಕ. ಬುಧ ಗ್ರಹ ಕೂಡ ಅವರಿಗೆ ಕಮರ್ಷಿಯಲ್ ನಾಲೆಜ್ ಬೇಕಾಗುತ್ತದೆ. ಹಾಗಾಗಿ ಸಕ್ಸಸ್ ಪಡೆಯಲು ಇಚ್ಛಿಸುವವರು
ಗ್ರಹಿಕೆಯಲ್ಲಿ ತೊಡಗಿರಬೇಕಾಗುತ್ತದೆ. ಯಾವುದೇ ರೀತಿಯ ಅಥವಾ ಯಾವುದೇ ರೀತಿಯ ಕಲಿಕೆ, ಗ್ರಹಿಕೆ ಅಥವಾ ಪರ್ಸೆಪ್ಷನ್ ಅಥವಾ ಯಾವುದೇ ರೀತಿಯ ಎಜುಕೇಷನ್ ನಮಗೆ ಬೇಕಾದರೆ ನಮ್ಮಲ್ಲಿ ಬುಧ ಸರಿಯಾಗಿರಬೇಕಾಗುತ್ತದೆ. ಬುಧ ಕಮರ್ಷಿಯಲ್ ನಾಲೆಜ್, ಹಾಗಾಗಿ ಶಿಕ್ಷಣಕ್ಕೆ ಕಾರಕ ಬುಧ ಆಗಿರೋದ್ರಿಂದ ಬುಧ ಸರಿಯಾಗಿರಬೇಕು. ಶಿಕ್ಷಣದಿಂದ ನಾವು ಬುದ್ಧಿಯಿಂದ, ಶಿಕ್ಷಣದಿಂದ ನಾವು ಜಗತ್ತಿನಲ್ಲಿ ಸಫಲತೆ ಪಡೆಯಲು ನಾವು ಅಥವಾ ಕಾಂಪಿಟೇಷನ್ನಲ್ಲಿ ಸಫಲತೆ ಪಡೆಯಲು ನಮಗೆ ಇದು ಅನುಕೂಲವಾಗುತ್ತದೆ. ಬುದ್ಧಿ ಅಥವಾ ಎಜುಕೇಷನ್, ಯಾವುದೇ ರೀತಿಯ ಎಜುಕೇಷನ್ ನಮಗೆ ಇದ್ದಾಗ ಆ ಫೀಲ್ಡ್ನಲ್ಲಿ ನಾವು ಸಫಲತೆಯನ್ನು ಕಾಣಬಹುದು. ಹಾಗಾಗಿ ಲರ್ನಿಂಗ್ಗೆ ಕಾರಕ ಬುಧ ಆಗಿರೋದ್ರಿಂದ ಲರ್ನಿಂಗ್ನಲ್ಲಿ ನಾವು ನಿರತರಾದಾಗ ನಮ್ಮಲ್ಲಿ ಸಫಲತೆ ಬಹುಬೇಗ ಕಾಣುತ್ತದೆ. ಮಂಗಳ ಗ್ರಹ ಕೂಡ ನಮ್ಮಲ್ಲಿ ಸರಿಯಾಗಿರಬೇಕು. ಮಂಗಳ ಸಾಹಸಕ್ಕೆ ಕಾರಕ, ಧೈರ್ಯಕ್ಕೆ ಕಾರಕ ಮಂಗಳ. ಅದೇ ರೀತಿ ಫೈಟಿಂಗ್ ಸ್ಪಿರಿಟ್ಗೆ ಕಾರಕ. ಮಂಗಳ ಸರಿ ಇಲ್ಲದೆ ಹೋದಾಗ ನಮ್ಮಲ್ಲಿ ದೇಹ ಬಲನೂ ಇರೋದಿಲ್ಲ, ಆತ್ಮವಿಶ್ವಾಸ ಇರೋದಿಲ್ಲ, ಯಾವುದೇ ರೀತಿಯ ಹುರುಪು ಇರೋದಿಲ್ಲ. ಹಾಗಾಗಿ ಮಂಗಳ ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾನೆ. ಹಾಗಾಗಿ ಮಂಗಳನೂ ಚಲೋ ಇರಬೇಕಾಗುತ್ತದೆ, ಮಂಗಳ ಸರಿಯಾಗಿರಬೇಕಾಗುತ್ತದೆ. ಮಂಗಳ ಸರಿ ಇಲ್ಲದೆ ಹೋದಾಗ, ಮಂಗಳ ದೋಷದಲ್ಲಿದ್ದಾಗ ಅವರಲ್ಲಿ ಎನರ್ಜಿ ಬ್ಯಾಲೆನ್ಸ್ ಇರೋದಿಲ್ಲ. ಹಾಗಾಗಿ ಅವರು ಮಾಡುವ ಕೆಲಸಗಳಲ್ಲಿ ಫೈಟ್ ಹಾಗೂ ವಾದವಿವಾದಗಳು ಕ್ರಿಯೇಟ್ ಆಗುತ್ತದೆ. ಹಾಗಾಗಿ ಮಂಗಳ ದೋಷವನ್ನು ನಿವಾರಣೆ ಮಾಡಿಕೊಂಡು ನಾವು ಸಫಲತೆಯನ್ನು ಕಾಣಬಹುದು. ಅದೇ ರೀತಿ ಶುಕ್ರ ಸರಿ ಇರಬೇಕು. ಶುಕ್ರ ಅಂದರೆ ಸುಖಕಾರಕ. ಯಾವುದೇ ರೀತಿಯ ಡೆವಲಪ್ಮೆಂಟ್ ಆದ ನಂತರ ಅದರ ಫಲ ನಾವು ಪಡೆಯಬೇಕಾದರೆ ನಮ್ಮಲ್ಲಿ, ಅಥವಾ ಅದರ ಫಲದ ಪರಿಣಾಮವನ್ನು ಪಡೆಯಬೇಕಾದರೆ ನಮ್ಮಲ್ಲಿ ಸುಖ ಇರಬೇಕಾಗುತ್ತದೆ. ಸುಖಕ್ಕೆ ಕಾರಕ ಶುಕ್ರ ಆಗಿರೋದರಿಂದ ಶುಕ್ರನು ಇಲ್ಲಿ ಸರಿಯಾಗಿರಬೇಕಾಗುತ್ತದೆ. ಮುಖ್ಯವಾಗಿ ಗುರು ಸರಿಯಾಗಿರಬೇಕಾಗುತ್ತದೆ, ಶನಿ ಸರಿಯಾಗಿರಬೇಕಾಗುತ್ತದೆ, ರಾಹು, ಕೇತು ಈ 4 ಗ್ರಹಗಳು ಬಹಳ ದಿನದವರೆಗೆ ರಿಸಲ್ಟನ್ನು ಕೊಡುವ ಗ್ರಹಗಳಾಗಿರೋದರಿಂದ ಗೋಚಾರದಲ್ಲಿ ಇವುಗಳ ಸಮಯ ಅಧಿಕ ಆಗಿರುತ್ತದೆ. ಹಾಗಾಗಿ ಇವುಗಳ ಬದಲಾವಣೆ ಬಹು ಬೇಗ ಇರುವುದಿಲ್ಲ. ಹಾಗಾಗಿ ಕಷ್ಟ ಬಂದರೂ ಬಹಳ ದಿನ ಇರುತ್ತದೆ, ಸುಖ ಬಂದರೂ ಬಹಳ ದಿನ ಇರುತ್ತದೆ. ಹಾಗಾಗಿ ಈ 4 ಗ್ರಹವನ್ನು ನಾವು ಸದಾ ಪಾಸಿಟಿವ್ ಆಗಿರಲು ನಿರತರಾಗಿರಬೇಕು. ಅದೇ ರೀತಿ ಚಂದ್ರ, ಸೂರ್ಯ ಆತ್ಮವಿಶ್ವಾಸ, ಮನಸ್ಸಿಗೆ ಕಾರಕ ಆಗಿರೋದ್ರಿಂದ ಇವು ಚಂದ್ರ ಡೈಲಿ ಮೂಮೆಂಟ್ ಆಗೋದ್ರಿಂದ ಚಂಚಲತೆಗೆ ಕಾರಕ ಆಗಿರೋದರಿಂದ ಚಂದ್ರನು ನಾವು ಬಲಪಡಿಸಿಕೊಳ್ಳಬೇಕು. ಅದೇ ರೀತಿ ಇವು ಗ್ರಹಗಳಾದವು. ಮತ್ತು ಯಾವ ಭಾವಗಳು ನಮ್ಮ ಜೀವನಕ್ಕೆ ಸಂಬಂಧಿಸಿದ ಅಲ್ಲಿ ಜ್ಯೋತಿಷ್ಯದಲ್ಲಿ 12 ಭಾವಗಳಿದ್ದು 12 ಭಾವಗಳು ಸರಿಯಾಗಿರಬೇಕು. ಮುಖ್ಯವಾಗಿ ಕರ್ಮ ಸಿದ್ಧಾಂತ ಆಗಿರೋದರಿಂದ ನಮ್ಮ ಜೀವನ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳುವುದು ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಕರ್ಮವನ್ನು ಕ್ಲಿಯರ್ ಮಾಡಿಕೊಂಡು ಅಥವಾ ಒಳ್ಳೆಯ ಕರ್ಮದಲ್ಲಿ ನಾವು ತೊಡಗಿದಾಗ ನಮ್ಮಲ್ಲಿ ಗ್ರಹ ಫಲಗಳು ಕೂಡ ಸರಿಯಾಗಿ ಕಂಡುಬರುತ್ತವೆ. ಮತ್ತೊಬ್ಬರಿಗೆ ಪರೋಪಕಾರ ಮಾಡಿದಾಗ ನಮ್ಮಲ್ಲಿ ಪುಣ್ಯ ಫಲ ಹೆಚ್ಚುತ್ತದೆ. ಇದು ಈ ದಿನದ ವಿಷಯ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.